ರಾಘವ, ಏನ್ ಯೋಚನೆ ಮಾಡ್ತಾ ಕೂತಿದೀಯೋ? ಲಕ್ಷ್ಮಿ ತಲೆನೋವು ಅಂತ ಮಲಗಿದವಳು ಇಷ್ಟೊತ್ತಾದ್ರೂ ಎದ್ದಿಲ್ಲ. ಅವಳು ಯಾವತ್ತೂ ತಲೆನೋವು ಅಂತ ಮಲಗಿದವಳೇ ಅಲ್ಲ. ಅವಳನ್ನ ಎಬ್ಸಿ ಆಸ್ಪತ್ರೆ ಕರ್ಕೊಂಡು ಹೋಗೋದ್ ಬಿಟ್ಬಿಟ್ಟು ಮುಖ ನೋಡ್ತಾ ಕೂತಿದೀಯಲ್ಲೋ. ಏನು ಆಗಿಲ್ಲ, ಸ್ವಲ್ಪ ಸುಮ್ಮನೆ ಇರು. ಅವಳು ಹೀಗೆ ಮಲಗಿದ್ರೆ ನಾನು ಹೇಗೋ ಸುಮ್ಮನಿರ್ಲಿ. ಅಮ್ಮ ನೋಡು, ದಯವಿಟ್ಟು ಮಾತಾಡದೆ ಹೊರಗೋಗು ಪ್ಲೀಸ್. ನಾನು ಏನಾದ್ರೂ ಮಾತಾಡಿದ್ರೆ ಮಾತಾಡ್ಬೇಡ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರ. ನನ್ನ ಮಾತು ಅಂದ್ರೆ ನಿಮ್ಗೆ ಅಷ್ಟೊಂದು ಅಸಡ್ಡೆ ಏನು? ಲಕ್ಷ್ಮು, ಲಕ್ಷ್ಮಿ, ಏನಾಗ್ತಿದೆ ನಿಂಗೆ? ಏನಿಲ್ಲ ರೀ. ಲಕ್ಷ್ಮಿ, ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ ಬಾ ಅಮ್ಮ. ಬೇಡಮ್ಮ, ನನಗೆ ತಲೆನೋವ್ತಾ ಇತ್ತು ಅಷ್ಟೇ. ಅಷ್ಟಕ್ಕೆ ನೀವೆಲ್ಲ ಯಾಕೆ ಟೆನ್ಷನ್ ಆಗಿದ್ದೀರಾ?